ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದ್ರೆ ಏನು ಮಾಡ್ತೀರಾ? ನಿಮ್ಮ ಮೆಸೇಜಸ್ಗಳೆಲ್ಲ ಬೇರೆಯವ್ರು ಓದ್ತಾ ಇರ್ತಾರೆ. ನಿಮ್ಮ ಫೋಟೋಸ್ಗಳು ಏನೇನು ಕಳಿಸ್ತಾ ಇದ್ದೀರಾ, ವೀಡಿಯೋಸ್ಗಳು ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ. ಆವಾಗ ನಿಮ್ಮದೆಲ್ಲವೂ ಕೂಡ ಲೀಕ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಆ ಆಪ್ಷನ್ಸ್ಗಳನ್ನ ನೀವು ನೋಡಿಕೊಂಡ್ರೆ ನಿಮ್ಮ ವಾಟ್ಸಪ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ, ಅಂದರೆ ಏನಾದರೂ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ಆದಷ್ಟು ಎಲ್ಲರೂ ಕೂಡ ಹೋಗಿ ಬೇಗ ಚೆಕ್ ಮಾಡಿಕೊಡಿ. ನಿಮ್ಮ ವಾಟ್ಸಪ್ ಸೇಫ್ ಆಗಿರಬೇಕು, ನಿಮ್ಮ ಡೇಟೆಲ್ಲ ಸೇಫ್ ಆಗಿರಬೇಕು ಅಂತಂದರೆ ನೋಡಿ, ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ. ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಆದಷ್ಟು ಬೇಗ, ಫೇಸ್ಬುಕ್ ಪೇಜನ್ನು. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬ ರೀತಿಗಳಿದೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ನೋಡೋದಕ್ಕೆ. ಈಗ ನಾವು ಮೊದಲನೇ ರೀತಿನ ನಾವು ನೋಡೋಣ. ನಿಮ್ಮ ಒಂದು ವಾಟ್ಸಪ್ಪನ್ನ ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ನಿಮಗೆ 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಚಾರ್ಟ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಚಾರ್ಟ್ ಹಿಸ್ಟ್ರಿ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಬರುತ್ತೆ. ಆಯಿತಾ? ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋನಲ್ಲಿ ಯಾರ್ಯಾರದೆಲ್ಲ ನಂಬರ್ ಇದೆ ಅವ್ರದ್ದೆಲ್ಲ ತೋರಿಸುತ್ತೆ. ಆ ನಂಬರ್ನ ಜಸ್ಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಈ ಥರದೊಂದು ಫೈಲ್ ಬರುತ್ತೆ. ಈ ಫೈಲನ್ನು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಏನೇನು ಮಾಡಿದ್ದೀರಾ ಅದನ್ನು ನೋಡಿದ್ದಾರೆ ಅಂತ. ಆಯಿತಾ? ಇದು ಫಸ್ಟ್ ಒನ್ನಲ್ಲೇ ನಾನು ಇದನ್ನು ಯಾಕೆ ತೋರಿಸ್ತೆ ಅಂತಂದರೆ ಇದು ಕಳಿಸ್ಕೊಂಡು ನೋಡಿದ್ದಾರೆ ಅಂತಂದರೆ ಇದು ಯಾರಿಗೂ ಕೂಡ ಗೊತ್ತಾಗಲ್ಲ. ಈವನ್ ಕಳಿಸ್ಕೊಂಡಿದ್ರೂ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದರಿಂದ ನೀವು ಬಚಾವಾಗಿರಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ವಾಟ್ಸಪ್ಗೆ ಒಂದು ಏನಾದರೂ ಪ್ಯಾಟ್ರನ್ನು ಪಾಸ್ವರ್ಡು ಇಟ್ಕೊಳ್ಳಿ ಅದನ್ನು. ಆಯಿತಾ? ಅದನ್ನ ಇಟ್ಕೊಂಡ್ರೆ ಸೇಫ್ ಆಗುತ್ತೆ. ಇದರಿಂದ ಈ ಒಂದು ಆಪ್ಷನಿಂದ ನಮ್ಗೆ ಯಾವುದೇ ಥರ ಐಡೆಂಟಿಫಿಕೇಷನ್ ಸಿಗೋದಿಲ್ಲ, ಯಾರಾದರೂ ಹ್ಯಾಕ್ ಮಾಡಿದ್ರಾ ಇನ್ನೊಂದು ಮತ್ತೊಂದು ಅಂತ. ಸೊ ಈ ಒಂದು ಆಪ್ಷನ್ ತುಂಬ ಡೇಂಜರು, ಯಾರಿಗೂ ಗೊತ್ತಾಗಲ್ಲ. ನೀವು ಕಳಿಸ್ಕೊಂಡು ನಿಮ್ಮ ಮೆಸೇಜಸ್ಗಳನ್ನೆಲ್ಲ ಕಳಿಸ್ಕೊಂಡಿರ್ತಾರೆ, ಯಾರದ್ದು ಬೇಕಾವ್ರದ್ದು ನೋಡಿಬಿಟ್ಟಿರ್ತಾರೆ. ಆಯಿತಾ? ಇದು ಫಸ್ಟ್ ರೀತಿ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಇಲ್ವ ಅಂತ ನೋಡೋದಕ್ಕೆ. ಆ್ಯಂಡ್ ಎರಡನೇ ರೀತಿಗೆ ಬರೋಣ ಈಗ. ಸೊ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಮತ್ತೆ ನಿಮ್ಮ ಒಂದು ವಾಟ್ಸಪ್ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಕೆಳಗಡೆ ಬಂದು ಮತ್ತೆ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದಾಗ ಇಲ್ಲಿ ಒಂದು ಚಾರ್ಟ್ ಬ್ಯಾಕಪ್ ಅಂತ ಇದೆ. ಆಯಿತಾ? ಈ ಚಾರ್ಟ್ ಬ್ಯಾಕಪ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಗೂಗಲ್ ಅಕೌಂಟ್ ಅಂತ ಇದೆ. ಆಯಿತಾ? ಈ ಗೂಗಲ್ ಅಕೌಂಟಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಬಿಟ್ಟು ಬೇರೆಯವ್ರ ಇಮೇಲ್ ಐ ಡಿ ಇಲ್ಲಿ ಇರಬಾರ್ದು. ಇಲ್ಲಿ ನಿಮಗೆ ನನ್ನ ತೋರಿಸ್ತಾ ಇದೆ, ನನ್ ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ. ನನ್ ಸೆಲೆಕ್ಟೆಡ್ ಅಂತಿದ್ರೆ ಯಾರ್ದು ಸೆಲೆಕ್ಟ್ ಆಗಿಲ್ಲ ಇಮೇಲ್ ಐ ಡಿ ಅಂತ, ಆಗಲೂ ಕೂಡ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇದ್ದರೂ ಕೂಡ ಏನೂ ಸಮಸ್ಯೆ ಇಲ್ಲ. ಇನ್ ಕೇಸ್ ಬೇರೆಯವ್ರ ಇಮೇಲ್ ಐ ಡಿ ಇತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಚಾರ್ಟ್ ಫುಲ್ಲು ಬ್ಯಾಕಪ್ ಆಗ್ತಾ ಇರುತ್ತೆ ಆ ಒಂದು ಇಮೇಲ್ ಐ ಡಿಗೆ. ಅವ್ರಿಗೆ ಯಾವಾಗ ಬೇಕಾವಾಗ ಅವರು ಅದನ್ನು ರೀಕವರ್ ಮಾಡಿಕೊಂಡು ನೀವು ಏನೇನು ಮೆಸೇಜ್ ಮಾಡಿದ್ದೀರಾ ಅದನ್ನೆಲ್ಲವೂ ಕೂಡ ಅವರು ಓದ್ಬೋದಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಬೇಗ ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇದರಲ್ಲಿ ಈ ಸೆಕೆಂಡ್ ಆಪ್ಷನಲ್ಲಿ ಯಾರಾದರೂ ಹ್ಯಾಕ್ ಮಾಡಿದಾರ ಇಲ್ವಂತ ನಿಮಗೆ ಕಣ್ಣಾರೆ ನೋಡ್ಬೋದು, ಗೊತ್ತಾಗುತ್ತೆ. ಆಯಿತಾ? ಇದು ಸೆಕೆಂಡ್ ಆಪ್ಷನ್. ಈಗ ನಾವು ಮೂರನೇ ಆಪ್ಷನ್ಗೆ ಹೋಗೋಣ. ಮೂರನೇ ಆಪ್ಷನ್ಗೆ ನಾವು ಹೋಗಬೇಕು ಅಂತಂದರೆ ಫುಲ್ಲು ಬ್ಯಾಕಿಗೆ ಬರಬೇಕು. ಬ್ಯಾಕಿಗೆ ಬಂದ ನಂತರ ಈ ಥರ ಬರುತ್ತೆ. ಈ ಥರ ಬಂದ ಮೇಲೆ ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿ. ಈ ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ವಾಟ್ಸಪ್ ಏನಾದರೂ ಹ್ಯಾಕ್ ಆಗಿತ್ತು ಅಂತಂದರೆ ಇಲ್ಲಿ ನಿಮಗೆ ಕೆಳಗಡೆ ನೀವು ನೋಡ್ಬೋದು ಡಿವೈಸ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಸಫಾರಿ ಮ್ಯಾಕ್ OS ಅಂತ ತೋರಿಸ್ತಾ ಇದೆ. ಆಯಿತಾ? ಇನ್ ಕೇಸ್ ಈ ಥರ ಏನಾದರೂ ನಿಮಗೆ ತೋರಿಸ್ತಾ ಇದೆ ಅಂತಂದರೆ, ಈವನ್ ನಿಮಗೆ ಕ್ರೋಮ್ ಅಂತ ತೋರಿಸ್ತಾ ಇದೆ ಅಂತಂದರೂ ಕೂಡ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ. ಇಲ್ಲಿ ಟೈಮು ಕೂಡ ತೋರಿಸ್ತಾ ಇದೆ ನೋಡಿ. ಲಾಸ್ಟ್ ಆ್ಯಕ್ಟಿವ್ ಟುಡೇ ಅಟ್ 11:10 AM. ಇವಾಗ ವೀಡಿಯೋ ಮಾಡ್ತಾ ಇರೋದು ನಾನು ಮಧ್ಯಾಹ್ನ 3:44 ಇದು ಇವತ್ತು ಆ್ಯಕ್ಟಿವ್ ಆಗಿತ್ತು 11:10 ಅಂದರೆ 11:10 ಓಪನ್ ಮಾಡಿದ್ದಾರೆ ನನ್ನ ಒಂದು ವಾಟ್ಸಪ್ನ ಅಂತ ಅರ್ಥ. ಅಲ್ಲಿಗೆ ಇಲ್ಲಿ ಯಾರು ಓಪನ್ ಮಾಡಿದ್ದಾರೆ ಅನ್ನೋದು ನಮಗೆ ಫುಲ್ಲು ಎಲ್ಲ ಡೀಟೇಲ್ಸ್ ತೋರಿಸಲ್ಲ, ಬಟ್ ಯಾವುದರಲ್ಲಿ ಓಪನ್ ಆಗಿದೆ ಅನ್ನೋದು ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿಲ್ಲಿ ಡೀಟೇಲ್ಸ್ ಸಿಗುತ್ತೆ, ಟೈಮು ಮತ್ತು ಲೊಕೇಶನ್ ಸಿಗುತ್ತೆ ನೋಡಿ. ಲಿಂಕ್ ಡಟ್ ಮದ್ದೂರು ಅಂತ ತೋರಿಸ್ತಾ ಇದೆ, ಅಂದರೆ ನಮ್ಮ ಊರು ಮದ್ದೂರಲ್ಲಿ ಇದು ಲಿಂಕ್ ಆಗಿದೆ ಅನ್ನೋದು ತೋರಿಸ್ತಾ ಇದ್ದಾರೆ. ಸೊ ಈ ಥರ ಬಂದಿದೆ ಅಂತ ಇಷ್ಟು ನೀವು
ಟ್ರ್ಯಾಕ್ ಮಾಡ್ಬೋದು, ಯಾರು ಯಾವ ಲೊಕೇಶನಲ್ಲಿ ಏನಾಗಿದೆ ಅನ್ನೋದು ನೀವು ಟ್ರ್ಯಾಕ್ ಮಾಡ್ಕೋಬೋದು, ಆಯಿತಾ. ಇನ್ ಕೇಸ್ ಈ ಥರ ತೋರಿಸ್ತಿದೆ ಅಂತಂದರೆ ಇಲ್ಲಿ ಲಾಗೌಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಲಾಗೌಟ್ ಅಂತ ಕೊಡಿ. ಈಗ ಅವ್ರು ಯಾರು ಲಾಗಿನ್ ಮಾಡ್ಕೊಂಡಿರ್ತಾರೆ ಅವರ ಒಂದು ಸಿಸ್ಟಮಲ್ಲಿ ಅದು ಲಾಗೌಟ್ ಆಗುತ್ತೆ, ಆಯಿತಾ. ಫೋನಲ್ಲಿ ಲಾಗಿನ್ ಮಾಡ್ಕೊಂಡಿದ್ರು ಕೂಡ ಅದು ಲಾಗೌಟ್ ಆಗುತ್ತೆ. ಈಗ ನಂದು ಹೆಂಗೆ ತೋರಿಸ್ತಾಯಿದ್ದು ನೀವು ನನಗೆ ಕೇಳ್ಬೋದು. ಆ್ಯಕ್ಚುಲಿ ನನ್ನ ಹತ್ರ ಸಿಸ್ಟಮ್ ಇದೆ, ಸಿಸ್ಟಮಲ್ಲೂ ಕೂಡ ಲಾಗಿನ್ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ರೋಮಲ್ಲಿ ಆ್ಯಕ್ಸಸ್ ಮಾಡ್ಕೊಂಡಿದ್ದೀನಿ. ಈ ಲಿಂಕ್ ಡಿವೈಸಿಂದ ನಾವು ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ಏನೇನು ಮಾಡ್ತೀವಿ ಅದು ಸಿಸ್ಟಮಲ್ಲೂ ಕೂಡ ಕಾಣುತ್ತೆ ನನಗೆ. ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಹೆಲ್ಪಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸಿಸ್ಟಮಲ್ಲಿ ಹಾಕ್ಕೊಂಡಿದ್ದೀನಿ, ಅದನ್ನೇ ಅಲ್ಲಿ ತೋರಿಸ್ತಿದ್ದು, ಆಯಿತಾ. ಓಕೆ, ಸೊ ಈ ಥರ ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ನಿಮಗೆ ತೋರಿಸಿದ್ನಲ್ಲ, ಈ 3 ರೀತಿ ನೀವು ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನಾನು ನಿಮಗೆ ನೋಡ್ಕೋಬೋದು. ಇದನ್ನು ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಿ ಅಲ್ವಾ. ಇಷ್ಟೊತ್ತನಕ ನೋಡಿದವ್ರಿಗೆ ಏನಾದರೂ ಒಂದು ಹೆಲ್ಪ್ ಆಗಬೇಕಲ್ವಾ. ಸೊ ನಿಮಗೋಸ್ಕರ ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಆಯಿತಾ. ಯಾಕೆಂತಂದರೆ ಇಷ್ಟೊತ್ತು ನೋಡಿದ್ರಲ್ಲ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊತ್ತು ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ಇನ್ನೊಂದು ಟ್ರಿಕ್ ನೋಡ್ಬಿಡೋಣ. ಇದರಿಂದನೂ ಕೂಡ ಸಮಸ್ಯೆ ಆಗುತ್ತೆ ನೋಡಿ. ಆ್ಯಕ್ಚುಲಿ ಇದನ್ನು ಹೇಳಬೇಕು ಅಂತಿರಲಿಲ್ಲ ನಾನು, ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ತಂದು ನೋಡಿರೋರ್ಗೊಂದು ಬೋನಸ್. ಸೊ ನೋಡಿ, ನಿಮ್ಮ ವಾಟ್ಸಪ್ನ ನೀವು ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಅಂತ ಬರ್ತಾ ಇದೆ ಅಲ್ವಾ. ಈ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇರಬೇಕು. ಇದು ಟ್ವಿಸ್ಟ್. ಇಲ್ಲೇನಾದರೂ ನಿಮ್ಮ ಇಮೇಲ್ ಐ ಡಿ ಇಲ್ಲ ಅಂತಂದರೆ, ಯಾರ್ದು ಇಮೇಲ್ ಐ ಡಿ ಇದೆ ಅವರು ನಿಮ್ಮ ವಾಟ್ಸಪ್ಪಲ್ಲಿ ಅವರ ಇಮೇಲ್ ಐ ಡಿನ ಹಾಕ್ಕೊಂಡಿರ್ತಾರೆ. ಇದು ಹೆಂಗೆ ಚಾನ್ಸಸ್ ಇರುತ್ತೆ, ಅದು ಹೆಂಗೆ ಹಾಕೊಳ್ಳೋಕ್ಕೆ ಸಾಧ್ಯ ಅಂತ ನೀವು ನನಗೆ ಕೇಳ್ಬೋದು. ಈಗ ನಿಮ್ಮ ಹತ್ರನೇ ಫೋನ್ ಇಸ್ಕೊತಾರೆ, ವಾಟ್ಸಪ್ಪಲ್ಲಿ ನಂದು ಏನೋ ಫೋಟೋಸ್ ಇದೆ, ಈಗ ಸೆಲ್ಫಿ ತಗೊಂಡಿರ್ತೀವಿ, ಕಳಿಸ್ಕೊಳ್ತೀನಿ ಅಂತ ಇಸ್ಕೊತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಇಮೇಲ್ ಐ ಡಿ ಹಾಕೋತಾರೆ. ಇದು ಹಾಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ವಾಟ್ಸಪ್ ಲಾಗಿನ್ ಮಾಡಬೇಕಾದ್ರೆ OTP ಎಲ್ಲ ಆ ಇಮೇಲ್ ಐ ಡಿಗೆ ಬರುತ್ತೆ. ಇನ್ ಕೇಸ್ ನಿಮ್ಮ ಒಂದು ಫೋನ್ ನಂಬರ್ಗೆ ಬಂದಿಲ್ಲ ಅಂತಂದರೆ, ಆಯಿತಾ. ಬಂದರೂ ಕೂಡ ನೀವು ರಿಕ್ವೆಸ್ಟ್ ಮಾಡ್ಬೋದು ಜಿಮೇಲ್ ಐ ಡಿಗೆ ಬೇಕು ಅಂತ. ಜಿಮೇಲ್ ಐ ಡಿಲಿ OTP ಬಂದಮೇಲೆ ಆ OTP ಇಟ್ಕೊಂಡು ವಾಟ್ಸಪ್ ಲಾಗಿನ್ ಮಾಡ್ಕೋಬೋದಲ್ಲ ಅಲ್ವಾ. ಅದಕ್ಕೋಸ್ಕರ ಇದನ್ನು ಕೂಡ ಹೋಗಿ ಆದಷ್ಟು ಬೇಗ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಡೇಂಜರ್. ಇದರಿಂದ ನಿಮ್ಮ ಒಂದು ವಾಟ್ಸಪ್ನ ಬೇರೆಯವ್ರು ಆ್ಯಕ್ಸಸ್ ಮಾಡ್ಬೋದು. ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಇದರಿಂದ ಬಚಾವಾಗಬೇಕು ಅಂತಂದರೆ ನಾನು ತುಂಬ ಸಿಂಪಲ್ 2 ಟಿಪ್ಸ್ ಕೊಡ್ತೀನಿ. ಒಂದು, ಫೋನನ್ನು ಆದಷ್ಟು ಯಾರ ಕೈಗೂ ಕೊಡಬೇಡಿ, ಆಯಿತಾ. ಒಂದು, ಆಮೇಲೆ ನಿಮ್ಮ ವಾಟ್ಸಪ್ ಏನಿದೆ ಆ ವಾಟ್ಸಪ್ಗೆ ಒಂದು ಪಾಸ್ವರ್ಡ್ನ ಇಟ್ಕೊಳ್ಳಿ. ಆ ಪಾಸ್ವರ್ಡ್ ಯಾರಿಗೂ ಕೂಡ ಗೊತ್ತಿರಬಾರ್ದು. ಇನ್ ಕೇಸ್ ನಿಮ್ಗೆ ಯಾರಾದರೂ ನನಗೆ ಫೋಟೋಸ್ ಬೇಕು ಇವಾಗ ತೊಗೊಂಡಿದ್ದು ಕಳಿಸಿ ಅಂತಂದರೆ, ಸೊ ನೀವು ಆಮೇಲೆ ಕಳಿಸ್ತೀನಿ ಅಂತ ನೀವು ಇದು ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ಏನು ಅರ್ಜೆಂಟ್ ಏನಿರಲ್ಲ ಅಲ್ವಾ, ಆಯಿತಾ. ನೀವು ಆವಾಗಲೇ ಕಳಿಸ್ಬೇಕು ಅಂತೇನಿಲ್ಲ. ನೀವು ಆವಾಗಲೇ ಕಳಿಸ್ಬೇಕು ಅಂತ ನೀವು ತೆಗೆದಾಗ ಪಾಸ್ವರ್ಡ್ ಹಾಕ್ತೀರಾ, ಗೊತ್ತಾಗುತ್ತೆ ಅವ್ರಿಗೆ, ಅದು ಪ್ರಾಬ್ಲಮ್ ಆಗುತ್ತೆ. ಕೆಲವರು ಫೋನೇ ಕೊಟ್ಬಿಡ್ತೀರಾ, ತಗೊಳಪ್ಪ ಕಳಿಸ್ಕೊಳಪ್ಪ ಅಂತ. ಸೊ ಅಂಥ ಸಮಯದಲ್ಲಿ ಈ ಥರ ಆಗಿರ್ತವೆ, ಆಯಿತಾ. ಈ ಥರದ್ದು ಏನೋ ಒಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡಿರ್ತಾರೆ, ಆವಾಗ ಸೊ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಇದರಿಂದ ಬಚಾವಾಗಿರಬೇಕು ಅಂತಂದರೆ ಇಷ್ಟು ಮಾಡಿ. ಇದಿಷ್ಟು ವಾಟ್ಸಪ್ ಯೂಸ್ ಮಾಡೋರಿಗೆ ಕೆಲವೊಂದಷ್ಟು ಟಿಪ್ಸು ನನ್ನ ಕಡೆಯಿಂದ. ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.